ಹಾಯ್, ಗುಡ್ ಮಾರ್ನಿಂಗ್. ಸೊ ನಮ್ಮ ಪಾಪುಗೆ ಇವತ್ತು 1 ಇಯರ್ ಕಂಪ್ಲೀಟ್ ಆಗಿದೆ. ಹ್ಯಾಪಿ ಬರ್ಡೇ. ಜಸ್ಟ್ ಇವಾಗ ತಾನೇ ರೂಮ್ ಚೆಕ್ಔಟ್ ಮಾಡಿಕೊಂಡು ಫಸ್ಟ್ ಟೆಂಪಲ್ಗೆ ಹೋಗಬೇಕು. ಹಂಗಾಗಿ ನಮ್ಮ ಪಾಪುದಿಲ್ಲಿ ಪಿಂಕ್ ಕಲರ್ ಕುರ್ತಿ ಥರ ಹಾಕಿದ್ದೀವಿ, ಅದಕ್ಕೊಂದು ಪ್ಯಾಂಟ್. ಬಿಕಾಸ್ ಟೆಂಪಲ್ಗೆ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಟ್ರೆಡಿಷ್ನಲ್ಲಾಗಿ ಇವಾಗಿದ್ದಾನೆ. ಅದಾದಮೇಲೆ ಮಾಡ್ರನ್ ಬೇಬಿ ಆಗ್ತಾನೆ ಇದು ಅಲ್ಲಪ್ಪ. ಸೊ ಟೆಂಪಲ್ಗೆ ಹೋಗಿ ಅದಾದಮೇಲೆ ನೆಕ್ಸ್ಟ್ ಮತ್ತೆ ಬೀಚಸ್ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡೋದು. ಸೊ ಬನ್ನಿ, ನಾವು ಇವತ್ತೇನೇನು ಮಾಡ್ತೀವಿ, ನಮ್ಮ ಪಾಪು ಬರ್ಡೇ ಯಾವ ಥರ ಇತ್ತು ಅವನಿಗೆ ಕೇಳೋಣ, ಓಕೆನಾ. ಇದು ವಿನಾಯಕ ಟೆಂಪಲ್, ವಿನಾಯಗರ್ ಅಂತಾರೆ ಇಲ್ಲಿ ತಮಿಳ್ನಾಡಲ್ಲಿ. ಸೊ ಅಲ್ಲಿಗೆ ಬಂದಿದ್ದೀವಿ ಇವಾಗ. ಸೊ ಫೈನಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಹಾಗೆ ಸ್ವಲ್ಪ ಫೋಟೋಸ್ ತಗೊಂಡ್ವಿ. ತುಂಬಾ ದೊಡ್ಡ ಟೆಂಪಲ್, ತುಂಬಾ ಚೆನ್ನಾಗಿದೆ. ಒನ್ ಟೈಮ್ ನೀವು ವಿಸಿಟ್ ಮಾಡಿ. ನೆಕ್ಸ್ಟು ನಾವು ಬಂದಿದ್ದು ಚರ್ಚ್ಗೆ. ಪಾಂಡಿಚೇರಿಗೆ ಬಂದಮೇಲೆ ಚರ್ಚ್ನ ಮಿಸ್ ಮಾಡದೆ ಹೋಗೋಕ್ಕಾಗುತ್ತಾ. ಸೊ ಹಾಗಾಗಿ ಮುರುಘನ್ ಟೆಂಪಲ್ ನೆಕ್ಸ್ಟು ನಾವು ಬಂದಿದ್ದು ಚರ್ಚ್ಗೆ. ಗಣಪತಿ ಟೆಂಪಲ್ ನೋಡ್ಕೊಂಡು ಚರ್ಚಿಗೆ ಬಂದ್ವಿ. ಈಗ ನೆಕ್ಸ್ಟ್ ಮುರುಘನ್ ಟೆಂಪಲ್ಗೆ ಹೋಗಬೇಕು. ಅದಾದಮೇಲೆ ಬೀಚಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಾವು ಬಂದಿರೋದು ಇಡನ್ ಬೀಚ್. HIDDN ಅಲ್ಲ, ಇಲ್ಲಿ ತುಂಬಾ ಆ್ಯಕ್ಟಿವಿಟೀಸ್ ಇದೆ. ಫಸ್ಟ್ ನಾನು ನೋಡಿ ಜಿಪ್ ಲೈನು. ಯೂಶಲಿ ನನಗನ್ಸ್ದಂಗೆ ಇದು ತುಂಬ ಜನ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದು ಸ್ವಲ್ಪ ಸಿಟಿಯಿಂದ ಫಾರೇ ಇದೆ, ಅರೌಂಡ್ 10 ಕಿಲೋಮೀಟರ್ಸ್ ಇದೆ. ಹಾಗಾಗಿ ನಾವು ಬಂದಿದ್ದೀವಿ, ನೋಡೋಣ, ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ನೆಕ್ಸ್ಪ್ಲೋರ್ಡ್ ಪ್ಲೇಸಸ್ನ ಅಂತ. ನೀವು ಏನಾದರೂ ಸಮುದ್ರದ ಮುಂದೆ ನಿಮ್ಮ ಪಾಪುದಾಗಲಿ ಅಥವಾ ನಿಮ್ಮದೇ ಆಗಲಿ ಯಾರು ಬರ್ತ್ಡೇ ಮಾಡ್ಕೊಬೇಕಂದ್ರೂ ಖಂಡಿತವಾಗ್ಲೂ ಪಾಂಡಿಚೇರಿಯಲ್ಲಿ ಈ ಬೀಚ್ನೇ ಕನ್ಸಿಡರ್ ಮಾಡಿ. ಬಿಕಾಸ್ ಬೇರೆ ಬೀಚಸ್ ಎಲ್ಲ ತುಂಬಾ ಕ್ರೌಡ್ ಇರುತ್ತೆ. ಅದೆಲ್ಲ ಸಿಟಿ ಸೆಂಟ್ರಲ್ ಇರೋದ್ರಿಂದ ತುಂಬ ಜನ ಅಲ್ಲೇ ಬರ್ತಾರೆ, ಇಲ್ಲಿ ಅಷ್ಟೊಂದು ಜನ ಬರಲ್ಲ. ಸೊ ಫೈನಲಿ ನಾವು ಈ ರೀತಿ ಡೆಕೋರ್ ಮಾಡಿದ್ರಿ. ಈ ಡೆಕೋರ್ ಮಾಡೋಕ್ಕಂತೂ ಸಿಕ್ಕಾಪಟ್ಟೆ ಸಾಹಸ ಪಟ್ಟರು ಶರತ್ತು. ಕಂಪ್ಲೀಟ್ ಕ್ರೆಡಿಟ್ ಶರತ್ಗೆ ಹೋಗಬೇಕು. ಬಿಕಾಸ್ ತುಂಬ ಗಾಳಿ ಇತ್ತು ಸಮುದ್ರ ಮುಂದೆ. ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಲೆವೆಲಾಗಿ ಗಾಳಿ ಇತ್ತು. ಹಂಗಾಗಿ ಒಂದು ಕಟ್ಟಿದ್ರೆ ಒಂದು ಬಂದ್ಬಿಡ್ತಿತ್ತು. ಸೊ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾಯಿತ್ತು. ಇದು 0, 1 ಎಲ್ಲ ಓಡ್ತಾಯಿತ್ತು. ಅಲ್ಲಿದ್ದವರೆಲ್ಲ ನಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು. ಪಾಪ ತಗೊಂಬಂದು ಕೊಡೋದು ಎಲ್ಲ ಮಾಡ್ತಾಯಿದ್ರು. ನೋಡ್ತಿದ್ದೀರಲ್ಲ, ನಮ್ಮ ಪಾಪು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ. ವೆರಿ ಗುಡ್. ಖಂಡಿತವಾಗ್ಲೂ ನಾವೇನಾದರೂ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಏನಾದರೂ ಮಾಡಿದ್ದಿದ್ರೆ ನಮ್ಮ ಪಾಪು ಅಂತೂ ಇಷ್ಟು ಎಂಜಾಯ್ ಮಾಡ್ತಿತ್ತು ಏನೋ ನನಗೆ ಗೊತ್ತಿಲ್ಲ. ಬಟ್ ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ಆಲ್ರೆಡಿ ನೋಡಿರಬಹುದು, ಆ ಬೀಚ್ ಹತ್ರ ಎಲ್ಲ ಅವ್ನು ತುಂಬಾ ಎಂಜಾಯ್ ಮಾಡ್ತಿದ್ದ. ನಾನು ಅದೆಲ್ಲ ವಾಯ್ಸ್ ಎಲ್ಲ ನಾನು ರಿಮೂವ್ ಮಾಡಲಿಲ್ಲ. ಬಿಕಾಸ್ ನಮ್ಮ ಪಾಪು ಫ್ಯೂಚರಲ್ಲಿ ಏನಾದರೂ ಆ ವೀಡಿಯೋಸ್ ನೋಡಿದಾಗ ನಮ್ಮ ಪಾಪುಗೂ ಗೊತ್ತಾಗಬೇಕು. ಸೊ ಫಸ್ಟ್ ಇಯರ್ ಬರ್ಡೇ ನಾನು ಇಷ್ಟೆಲ್ಲ ಎಂಜಾಯ್ ಮಾಡಿದ್ದೀನಿ ಅಂತ. ಹಂಗಾಗಿ ನಾನು ಅದನ್ನೆಲ್ಲ ಕಂಪ್ಲೀಟಾಗಿ ಪಾಪುದೇ ವಾಯ್ಸ್ ಹಾಕಿ ಬಿಟ್ಟಿದ್ದೀನಿ. ಹಾಗೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ರೀಲ್ಸ್ ಎಲ್ಲನೂ ಮಾಡ್ಕೊಂಡ್ವಿ. ಒಂದೊಂದು ಫೋಟೋಶೂಟ್ ಮಾಡೋ ಅಷ್ಟರಲ್ಲಿ ಸಾಹಸನೇ ಪಟ್ಬಿಟ್ವಿ ನಾವು. ಫೈನಲಿ ಆಗೋದೇ ಇಲ್ಲ ಅಂತಲೂ ಅಂದ್ಕೊಂಡೆ. ಬಟ್ ಶರತ್ ಇದಕ್ಕೆ ಎಲ್ಲನೂ ನೀಟಾಗೆ ಪರ್ಫೆಕ್ಟಾಗೆ ಆಯಿತು. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮಗನೇ. ನೀನಂತೂ ನಮ್ಮ ಲೈಫಲ್ಲಿ ಬಂದು ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದ್ದೀಯಾ. ಕಂಪ್ಲೀಟಾಗಿ ನಮ್ಮ ಟೈಮ್ನೆಲ್ಲ ನೀನೇ ತೊಗೊಂಡ್ಬಿಟ್ಟಿದ್ಯಾ ಅಂತ ಅನಿಸ್ತಿರುತ್ತೆ ಒಂದೊಂದು ಟೈಮು. ನೀನು ಹುಟ್ಟಿದ ಕ್ಷಣ ಪ್ರತಿಯೊಂದೂ ಅಷ್ಟೇ ನೆನೆಸ್ಕೊತಾ ಇದ್ದರೆ ಇವಾಗಲೂ ಅಷ್ಟೇ ತುಂಬಾ ಖುಷಿ ಆಗುತ್ತೆ. ಆ ಡೇ ಒನ್ನಿಂದ ಇಲ್ಲಿ ತನಕ ಪ್ರತಿಯೊಂದು ಡೇನೂ ನೀನು ನಮಗೆ ಹ್ಯಾಪಿನೆಸ್ಸೇ ಕೊಟ್ಟಿದ್ಯಾ. ಸೊ ಥ್ಯಾಂಕ್ ಯು ಪಾಪು, ನೀನು ನಮ್ಮ ಲೈಫಲ್ಲಿ ಬಂದಿರೋದಕ್ಕೆ. ಇದ್ರ ಹೆಸರು ಆಲ್ರೆಡಿ ನಾನು ಹೇಳಿದ್ದೀನಿ, ಈ ಬೀಚ್ ನೇಮು ಎಡನ್ ಬೀಚ್ ಅಂತಂದ್ಬಿಟ್ಟು. ನೀವೇನಾದರೂ ಈ ರೀತಿ ಎಲ್ಲ ಸೆಟ್ ನೀವೇ ಹಾಕ್ಕೊಂಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಸೆಟ್ ಸಹ ಹಾಕ್ಕೊಡ್ತಾರೆ ಅಂತೆ. ಅರೌಂಡ್ 20,000 ಆಗುತ್ತೆ. ಅದನ್ನೆಲ್ಲ ಫಸ್ಟೇ ನೀವು ವಿಚಾರಿಸ್ಕೊಳ್ಳಿ. ಬಿಕಾಸ್ ಅದೆಲ್ಲ ಪ್ರೀ ಬುಕ್ಕಿಂಗ್ ಮಾಡಿಕೊಂಡೇ ಹೋಗಬೇಕು. ಯಾಕೆ ಅಂತಂದರೆ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿಲ್ಲ ಅಂದರೆ ಅಲ್ಲೆಲ್ಲ ಅವ್ರ ಐಟಮ್ಸ್ ತೊಗೊಂಬರೋಕ್ಕೆಲ್ಲ ಸ್ವಲ್ಪ ಊರು ಆಚೆಗೆ ಬರಬೇಕು. ಹಾಗಾಗಿ ಫಸ್ಟೇ ಬುಕ್ ಮಾಡಿದ್ರೆ
ಆ ಕೇಕ್ ನಾವು ತೊಗೊಂಡು ಹೋಗಬೇಕು, ಅವರು ಡೆಕೋರೇಟ್ ಎಲ್ಲ ಅವ್ರು ಮಾಡಿಕೊಡುತ್ತಾರೆ. ಪ್ಲಸ್ ಬೀಚ್ ಹತ್ರ ಡೆಕೋರೇಷನ್ ಮಾಡೋಕ್ಕೆ ಎಕ್ಸ್ಟ್ರಾ 5000 ರುಪೀಸ್ ಕಾಸ್ಟ್ ಆಗುತ್ತೆ. ನಾವೇನೂ ಪೇ ಮಾಡಿಲ್ಲ, ಬಿಕಾಸ್ ನಾವೇ ಎಲ್ಲ ಡೆಕೋರೇಟ್ ಮಾಡಿ ನಾವೇ ಸೆಲೆಬ್ರೇಟ್ ಮಾಡಿದ್ರಿಂದ ನಾವೇನು ಪೇ ಮಾಡಿಲ್ಲ. ನಾನಂತೂ ತುಂಬ ಬಲೂನ್ಸ್ ಎಲ್ಲ ತಗೊಂಡೋಗಿದ್ದೆ, ಬಟ್ ಏನು ಮಾಡಲಿ, ಗಾಳಿಯಲ್ಲಿ ಎಲ್ಲ ಬ್ಲೋ ಮಾಡ್ತಾಯಿದ್ರೆ ಆ ಕಡೆ ಈ ಕಡೆ ಎಲ್ಲ ಓಡ್ತಾನೇ ಇತ್ತು. ಹಾಗಾಗಿ ಸಿಂಪಲಾಗಿ ಈ ರೀತಿ ಡೆಕೋರೇಟ್ ಮಾಡಿದ್ವಿ. ಬಟ್ ಸಿಕ್ಕಾಪಟ್ಟೆ ಎಲಿಗೆಂಟಾಗಿ ಬಂತು. ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಇದ್ರದ್ದು ವೀಡಿಯೋಸ್ ಎಲ್ಲನೂ ಶೇರ್ ಮಾಡಿದ್ದೀನಿ, ರೀಲ್ಸೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನೂ ಸಹ ಫಾಲೋ ಮಾಡಿ, ಮತ್ತು ಧನ್ವಿಂದು ಸಹ ಪೇಜ್ ಇದೆ, ಸೊ ಅವ್ನ ಪೇಜ್ನ ಸಹ ಫಾಲೋ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಅದಾದಮೇಲೆ ನೆಕ್ಸ್ಟು ನಾನು ಮತ್ತು ನಮ್ಮ ಪಾಪು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ರೆ ಅವನು 1 ಸೆಕೆಂಡು ಕೂತ್ಕೊತಾ ಇರಲಿಲ್ಲ. ಅಷ್ಟು ತೀಟೆ ಮಾಡ್ತಾಯಿದ್ದ, ಮಣ್ಣೆಲ್ಲ ಎತ್ಕೊಳ್ಳೋದು, ಬಾಯಿಗೆ ಹಾಕ್ಕೊಳ್ಳೋದು, ಹಂಗೆಲ್ಲ ಮಾಡ್ತಾಯಿದ್ದ. ಅದಾದಮೇಲೆ ಫೈನಲಿ ಶರತ್ ಸಹ ಬಂದರು. ಅಲ್ಲಿದ್ದವ್ರಿಗೆ ಯಾರಿಗೋ ಕೊಟ್ವಿ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ, ಬಿಕಾಸ್ ನಮ್ಮ ಸೆಲ್ಫಿ ಸ್ಟಿಕ್ ಎಲ್ಲ ಅಲ್ಲಿಟ್ಟರೆ ಹಾಗೆ ಗಾಳಿಗೆ ಬಿದ್ದೋಗ್ತಾ ಇತ್ತು. ಹಾಗಾಗಿ ಇಟ್ ವಾಸ್ ಮೈ ಡ್ರೀಮ್ ಅಂತಲೇ ಹೇಳ್ಬೋದು. ಬಿಕಾಸ್ ಧನ್ವಿನ್ ಫಸ್ಟ್ ಬರ್ಡೇ ಸಮ್ ಡೆಸ್ಟಿನೇಷನ್ ಬರ್ಡೇ ಆಗಿರಬೇಕು ಅಂತಲೇ ನಮಗೆ ತುಂಬ ಆಸೆ ಇತ್ತು. ಅದಲ್ಲದೆ ಪ್ಲಸ್ ನಾನು ಬೆಟ್ಟದಲ್ಲೇ ಒಂದು ಬರ್ಡೇ ಮಾಡಬೇಕು ಅಂದ್ಕೊಂಡಿದ್ವಿ. ಬೆಟ್ಟ ಅಂದರೆ ಎಲ್ಲಾದರೂ ಒಂದು ಮೌಂಟೇನ್ಗೆ ಹೋಗಿ ಮಾಡೋಣ ಅಂದ್ಕೊಂಡಿದ್ವಿ. ಯಾಕೆ ಅಂತಂದರೆ ನಾನು ಶರತ್ ಸಹ ಫಸ್ಟ್ ಟೈಮ್ ಮೀಟ್ ಆಗಿದ್ದೆ ಕುಮಾರ ಪರ್ವತ ಬೆಟ್ಟದಲ್ಲಿ. ನಮ್ಮ ಲವ್ ಎಲ್ಲ ಆವಾಗಲೇ ಸ್ಟಾರ್ಟ್ ಆಗಿದ್ದು. ಹಂಗಾಗಿ ನಮ್ಮ ಪಾಪುದು ಸಹ ಫಸ್ಟ್ ಇಯರ್ ಬರ್ಡೇ ಎಲ್ಲಾದರೂ ನಿಯರೆಸ್ಟ್ ಮೌಂಟೇನ್ಗೆ ಹೋಗಿ ಮಾಡೋಣ ಅಂದ್ಕೊಂಡ್ರಿ. ಬಟ್ ನಮಗಿನ್ನೂ ಅಷ್ಟೊಂದು ಯಾವುದೂ ಗೊತ್ತಾಗಲಿಲ್ಲ ಎಲ್ಲೋಗಿ ಮಾಡೋದು ಅಂತ. ಸೊ ಓಕೆ, ಫಸ್ಟ್ ಟೈಮ್ ಅಲ್ವಾ, ಸಮುದ್ರದ ಮುಂದೆನೇ ಮಾಡೋಣ, ನೀರೆಲ್ಲ ಇದ್ದರೆ ಪಾಪು ಸಹ ಎಂಜಾಯ್ ಮಾಡ್ತಾನೆ ಅಂತ ಅಲ್ಲೇ ಹೋದ್ವಿ. ಅಲ್ಲಿಂದ ನೆಕ್ಸ್ಟು ನಾವು ಬಂದಿದ್ದು ತಿರುವಣ್ಣಾಮಲೈ. ಇದಂತೂ ನಿಜವಾಗ್ಲೂ ನಾವು ಪ್ಲ್ಯಾನೇ ಮಾಡಿರಲಿಲ್ಲ. ಬಿಕಾಸ್ ದೇವರೇ ಕರೆಸ್ಕೊಬೇಕು ಅಂತ ಹೇಳ್ತಾರೆ ತಿರುವಣ್ಣಾಮಲೈಗೆ. ಎಷ್ಟೇ ನೀವು ಪ್ಲ್ಯಾನ್ ಮಾಡಿದ್ರು ಖಂಡಿತವಾಗ್ಲೂ ಹೋಗೋಕ್ಕಾಗಲ್ಲ. ಇದಂತೂ ನಾವು ಕಂಪ್ಲೀಟಾಗಿ ಅನ್ಪ್ಲ್ಯಾನ್ಡ್ ಮಾಡಿದ್ದಿದ್ದು. ನಾವು ಔರೋವಿಲ್ಲೆಗೆ ಹೋಗಬೇಕಾಗಿತ್ತು. ಅಲ್ಲೇನೋ 2 ಕಿಲೋಮೀಟರ್ಸ್ ಅಷ್ಟೆಲ್ಲ ನಡಿಬೇಕು. ನಾನು ಪ್ರಿವಿಯಸ್ಸಾಗಿ ಆಲ್ರೆಡಿ ವಿಸಿಟ್ ಮಾಡಿದ್ದೆ, ಹಾಗಾಗಿ ನಂಗೆ ಗೊತ್ತಿತ್ತು. ಪಾಪನೆಲ್ಲ ಎತ್ಕೊಂಡು ತುಂಬ ನಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮತ್ತು ಶರತ್ ನನಗೊಂದು ಟೈಮ್ ಹೇಳಿದರು, ನಿನಗೆ ನಾನು ತಿರುವಣ್ಣಾಮಲೈಗೆ ಕರ್ಕೊಂಡು ಹೋಗ್ತೀನಿ ಅಂತ. ಅವರು ಗಿರಿ ಪ್ರದಕ್ಷಿಣೆಗೆ ಹೋದಾಗ ನನ್ನ ಹತ್ರ ಹೇಳಿದರು, ಒಂದು ಟೈಮ್ ಖಂಡಿತವಾಗ್ಲೂ ನಾನು ನಿನ್ನ ಕರ್ಕೊಂಡು ಹೋಗಲೇಬೇಕು ಆ ಟೆಂಪಲ್ಗೆ ಅಂತ ಅಂದ್ಬಿಟ್ಟು. ಲಿಟ್ರಲಿ ತುಂಬ ದೊಡ್ಡ ಟೆಂಪಲ್ಲು, ತುಂಬ ಅಷ್ಟು ಕ್ರೌಡ್ ಇದ್ದರೂ ದೇವರು ನೋಡ್ತಾಯಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಅಷ್ಟು ಖುಷಿ ಆಗ್ತಾಯಿತ್ತು. ಅದರಲ್ಲೂ ನಮ್ಮ ಪಾಪು ಬರ್ಡೇ ದಿವಸನೇ ನಾವು ತಿರುವಣ್ಣಾಮಲೈಗೆ ವಿಸಿಟ್ ಮಾಡಿರೋದು. ಇನ್ನೂ ನಮಗೆ ಡಬಲ್ ಹ್ಯಾಪಿನೆಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಆ ಶಿವ ಅಷ್ಟು ಈಸಿಯಾಗಿ ಎಲ್ಲರೂ ಕರೆಸ್ಕೊಂಡು ಬಿಡಲ್ಲ, ಅಂಥದ್ರಲ್ಲಿ ನಮ್ಮನ್ನು ಕರೆಸ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಅದು ಡಬಲ್ ಹ್ಯಾಪಿನೆಸ್ಸೇ. ಸೊ ಫೈನಲಿ ಇದೆಲ್ಲ ಫೋಟೋಸು ನಾವು ಯಾವ್ಯಾವ ಫೋಟೋಸ್ ತೆಕ್ಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು ಒಂದು ಸಿಂಪಲ್ಲಾಗೆ ರೀಕ್ಯಾಪ್ ಥರ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಸೊ ಹೇಗಿತ್ತು ಬರ್ಡೇ ಸೆಲೆಬ್ರೇಷನ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದಾದಮೇಲೆ ನೀವು ಏನಾದರೂ ಸಮುದ್ರದ ಕಡೆ ಬರ್ಡೇಸ್ ಏನಾದ್ರು ಪ್ಲ್ಯಾನ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ನಿಯರೆಸ್ಟ್ ಅಂದರೆ ನಮಗೆ ಪಾಂಡಿಚೇರಿ ಈ ಕಡೆ ಹೋಗ್ತೀವಿ ಅಂದರೆ ಮಂಗಳೂರಿದೆ, ನಮ್ಮ ಬೆಂಗಳೂರು ಸುತ್ತಮುತ್ತ ಹೋಗ್ತೀವಿ ಅಂತಂದರೆ ಈ ಪ್ಲೇಸ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ತಿರುವಣ್ಣಾಮಲೈಯಲ್ಲಿ ದರ್ಶನ ಆಗೋಕ್ಕೆ ಅರೌಂಡ್ 2 ಅವರ್ಸ್ ಆಯಿತು ನಮಗೆ. ಶರತ್ತು ಪಾಪು ಚಿಕ್ಕವನಾಗಿರೋದ್ರಿಂದ ನಡೆಯೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಕಾರಲ್ಲೇ ನಮಗೆ ಎಲ್ಲ ಟೆಂಪಲ್ಸು ತೋರಿಸ್ಕೊಂಡು ಕರ್ಕೊಂಬಂದರು. ವಾಪಸ್ಸು ಕರ್ಕೊಂಬಂದು ಫೈನಲಿ ನಾವು ಟೆಂಪಲ್ ಎಲ್ಲ ವಿಸಿಟ್ ಮಾಡಿಕೊಂಡು ಬ್ಯಾಂಗ್ಳೂರು ಕಡೆ ರಿಟರ್ನ್ ಆದ್ವಿ. ಬ್ಯಾಂಗ್ಳೂರು ಬಂದು ರೀಚ್ ಆಗೋಷ್ಟರಲ್ಲಿ ಅರೌಂಡ್ ನೈಟ್ 1:30 ಹಂಗಾಗಿತ್ತು. ಸೊ ಇದಾಗಿತ್ತು ನಮ್ಮ ಪಾಪು ಬರ್ಡೇ ಸೆಲೆಬ್ರೇಷನ್ ವೀಡಿಯೋ. ಈ ವಿಡಿಯೋ ಅಂತೂ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ಆಲ್ರೆಡಿ ಪಾಪು ಬರ್ಡೇ ಆಗಿದ್ದು January 27ಗೆ.
ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಮಾರ್ಚಲ್ಲಿ, ಇನ್ನೇನು ನನ್ನದೇ ಬರ್ಡೇ ಬರ್ತಾಯಿದೆ, ಆವಾಗ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಾರಿ ಫಾರ್ ದಟ್ ಡಿಲೇ. ನಾನು ಟ್ರೈ ಮಾಡ್ತಾಯಿದ್ದೀನಿ ಕನ್ಸಿಸ್ಟೆಂಟಾಗಿ ಇರಬೇಕು ಎಲ್ಲದರಲ್ಲೂ ಅಂತ. ಬಟ್ ಪಾಪು ಚಿಕ್ಕವನಾಗಿರೋದ್ರಿಂದ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಹೋಗ್ತಾ ಇದೆ. ಖಂಡಿತವಾಗ್ಲೂ ಅದನ್ನೆಲ್ಲ ಫ್ಯೂಚರ್ ಡೇಸಲ್ಲೆಲ್ಲನೂ ಪ್ರಾಪರ್ ಮಾಡ್ಕೊತೀನಿ. ಒಂದು ಸ್ವಲ್ಪ ನನಗೂ ಟೈಮ್ ಬೇಕಾಗಿದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮಗನೇ, ವಿ ಲವ್ ಯು, ಥ್ಯಾಂಕ್ ಯು ಸೋ ಮಚ್ ನಮ್ಮ ಲೈಫಿಗೆ ಬಂದಿರೋದಕ್ಕೆ. ಹೀಗೆ ನಮ್ಮ ಜೊತೆ ಯಾವಾಗಲೂ ಖುಷಿಯಾಗಿ ಆಟ ಆಡಿಕೊಂಡು ಪ್ರತಿ ಮೊಮೆಂಟ್ನೂ ನಮಗೋಸ್ಕರ ನೀನು ಕೊಡ್ತಾ ಇದೆಯಾ, ಪ್ಲಸ್ ನಾವು ನಿನಗೋಸ್ಕರನೇ ನಮ್ಮ ಟೈಮೆಲ್ಲ ಕೊಡ್ತಾಯಿದ್ದೀವಿ. ಸೊ ಫೈನಲಿ ಅವನಿಗೂ ಸಹ ಮಣ್ಣಲ್ಲೆಲ್ಲ ಆಟ ಆಡೋಕ್ಕೆ ಬಿಟ್ರಿ, ನೀರಲ್ಲೆಲ್ಲ ಆಟ ಆಡೋಕ್ಕೆ ಬಿಟ್ರಿ. ನೋಡಿದ್ರಿ ಏನು ಮಾಡೋದು ಅಂದರೆ ಒಂದೇ ಸರಿಗೆ ಫುಲ್ಲು ಒಂದು ಕೈ ಇಡೀ ಮಣ್ಣು ಎತ್ಕೊಂಡು ಬಾಯಿಗೆ ಹಾಕ್ಕೊಂಡ್ಬಿಟ್ಟಿದ್ದಾನೆ. ಅಯ್ಯೋ, ಅದನ್ನೆಲ್ಲ ತೆಗಿಯೋ ಅಷ್ಟರಲ್ಲಿ ತುಂಬಾ ಹಿಂಸೆ ಆಯಿತು. ನೋಡಿದ್ರಲ್ವಾ ಹೆಂಗೆಲ್ಲ ಎಂಜಾಯ್ ಮಾಡ್ತಾಯಿನಂತ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್.